ಬಿಗ್ ಬಾಸ್ ಸೀಸನ್ 12ರ ಪ್ರೀ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಸೀಸನ್ ವಿನ್ನರ್ಗೆ ಶುಕ್ರವಾರ ರಾತ್ರಿ 12 ಗಂಟೆವರೆಗೆ ಎಷ್ಟು ವೋಟ್ ಬಂದಿದೆ ಅನ್ನುವುದನ್ನ ರಿವೀಲ್ ಮಾಡಿದ್ದರು. ಆದ್ರೆ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಆಗಿರಲಿಲ್ಲ. ಹೌದು, ರವಿವಾರ ಬೆಳಗ್ಗೆ 10 ಗಂಟೆಯವರೆಗೆ ವೋಟ್ ಮಾಡುವ ಅವಕಾಶವಿದ್ದು ಈಗ ವಿನ್ನರ್ ವೋಟ್ ಸಹ ಹೆಚ್ಚಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ಗೆ ಎಷ್ಟು ಕೋಟಿ ವೋಟ್ ಬಂದಿದೆ ಮತ್ತು ಯಾರು ಈ ಸೀಸನ್ ನ ವಿನ್ನರ್ ಹಾಗೂ ರನ್ನರ್ ಅಪ್ ಆಗ್ತಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ಗೆ ಎಷ್ಟು ಕೋಟಿ ವೋಟ್ ಬಂದಿದೆ, ಹಾಗೆ ಯಾರು ಈ ಸೀಸನ್ ನ ವಿನ್ನರ್ ಆಗ್ತಿದ್ದಾರೆ ಅನ್ನೋದನ್ನ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಟಾಪ್ 6 ಸ್ಪರ್ಧಿಗಳಾಗಿ ಗಿಲ್ಲಿ, ರಕ್ಷಿತಾ, ಕಾವ್ಯ, ಅಶ್ವಿನಿ ಗೌಡ, ಧನುಷ್ ಹಾಗೂ ರಘು ಈ 6 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಇವರಲ್ಲಿ ಈ ಸೀಸನ್ ನ ವಿನ್ನರ್ಗೆ ಶುಕ್ರವಾರ ರಾತ್ರಿ 12 ಗಂಟೆಯವರೆಗೆ 37,49,11,299 ವೋಟ್ಗಳು ಬಂದಿತ್ತು. ಆದ್ರೆ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಆಗಿರಲಿಲ್ಲ. ಹೌದು, ಭಾನುವಾರ ಬೆಳಗ್ಗೆ 10 ಗಂಟೆಯವರೆಗೆ ವೋಟ್ ಮಾಡೋ ಅವಕಾಶವಿದ್ದು ಈಗ ವಿನ್ನರ್ ವೋಟಿಂಗ್ ರಿಸಲ್ಟ್ ಸಹ ಬದಲಾವಣೆಯಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ಗೆ ಎಷ್ಟು ಕೋಟಿ ವೋಟ್ ಬಂದಿದೆ ಅಂತ ನೋಡೋದಾದ್ರೆ, ಕೆಲವು ಮಾಹಿತಿಗಳ ಪ್ರಕಾರ ಈ ಸೀಸನ್ ನ ವಿನ್ನರ್ಗೆ 45 ಕೋಟಿಗಿಂತಲೂ ಹೆಚ್ಚು ವೋಟ್ ಬಂದಿದೆ ಅಂತ ಹೇಳಲಾಗ್ತಿದೆ. ಹಾಗೆ ಈ ಸೀಸನ್ ನ ವಿನ್ನರ್ ಹಾಗೂ ರನ್ನರ್ ಅಪ್ ಯಾರಾಗ್ತಾರೆ ಅಂತ ನೋಡೋದಾದ್ರೆ, ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ನೋಡ್ತಾ ಇದ್ರೆ ಈ ಸೀಸನ್ ನ ವಿನ್ನರ್ ಗಿಲ್ಲಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಇನ್ನು ಯಾರು ರನ್ನರ್ ಅಪ್ ಆಗ್ತಾರೆ ಅಂತ ನೋಡೋದಾದ್ರೆ, ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಇವರಿಬ್ಬರ ಮಧ್ಯ ಕಾಂಪಿಟೇಷನ್ ಹೆಚ್ಚಿದ್ದು ಇವರಿಬ್ಬರಲ್ಲೇ ಒಬ್ಬರು ಈ ಸೀಸನ್ ನ ರನ್ನರ್ ಅಪ್ ಆಗ್ತಾರೆ ಅಂತ ಸಹ ಹೇಳಲಾಗ್ತಿದೆ. ಅದರಿಂದ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಇನ್ನು ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಇವರಿಬ್ಬರಲ್ಲಿ ಯಾರು ರನ್ನರ್ ಅಪ್ ಆಗ್ಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ರವಿವಾರ ಬೆಳಗ್ಗೆ 10 ಗಂಟೆಯಿಂದಲೇ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಶೂಟಿಂಗ್ ಆರಂಭವಾಗಿದ್ದು, ಇದರಲ್ಲಿ ಮೊದಲು ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ನೋಡೋದಾದ್ರೆ, ಧನುಷ್ ಹಾಗೂ ರಘು ಇವರಿಬ್ಬರಲ್ಲಿ ಒಬ್ಬರು 6ನೇ ಸ್ಥಾನ ಪಡೆದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರಿಂದ ಧನುಷ್ ಹಾಗೂ ರಘು ಇವರಿಬ್ಬರಲ್ಲಿ ಯಾರು 6ನೇ ಸ್ಥಾನದಲ್ಲಿದ್ದಾರೆ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.